ರೇಣುಕಾಸ್ವಾಮಿ ಕೊಲೆ ಕೇಸ್ ದರ್ಶನ್ ಸೇರಿ 17 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್. A2 ಆಗಿರುವ ದರ್ಶನ್ A1 ಆಗೋದು ಪಕ್ಕಾನಾ? ಈ ಸುದ್ದಿಯನ್ನು ನೋಡೋಣ. ಚಾರ್ಜ್ ಶೀಟ್ ರೆಡಿ, ನ್ಯೂಸ್ ಟಾಪ್ನಲ್ಲಿ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಮುಕ್ತಾಯವಾಗಿದೆ. ಪೊಲೀಸರು ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ನಾಳೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ಈ ಕುರಿತು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್, ತನಿಖೆ ಮುಕ್ತಾಯವಾಗಿದ್ದು ಕೆಲವು ವರದಿಗಳು ಬರಬೇಕಿದೆ ಅಂತ ಹೇಳಿದ್ದಾರೆ. ಹಾಗೆ ಈ ನಮ್ಮ ಹೈದರಾಬಾದ್ CFSL ನಿಂದ ನಮಗೆ ಕೆಲವೊಂದು ವರದಿಗಳು ಬರಬೇಕಾಗಿತ್ತು. ಕೆಲವನ್ನು ಕೊಟ್ಟಿದ್ದಾರೆ, ಇನ್ನು ಕೆಲವು ಬಾಕಿ ಇದ್ದಾವೆ. ಆದರೂ ಕೂಡ ನಾವು ಅದರ ತನಿಖೆಯನ್ನು ಬಾಕಿ ಇಟ್ಟು ಮುಂದುವರಿತಾ ಇದ್ದೇವೆ. ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೂ ಚಾರ್ಜ್ ಶೀಟ್ನದ್ದೇ ಚಿಂತೆಯಾಗಿದೆ. ಕೇಸ್ನಲ್ಲಿ ತನ್ನನ್ನೇ A1 ಮಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನ ಪತ್ನಿಯಿಂದ ದಚ್ಚು ಪಡೆದಿದ್ದು ಟೆನ್ಷನ್ ಆಗಿದ್ದಾರೆ. ಜೈಲಿನ ಸಿಬ್ಬಂದಿ ಬಳಿಯೂ ಚಾರ್ಜ್ ಶೀಟ್ ಕುರಿತು ಪದೇ ಪದೇ ಕೇಳಿದ್ರು, ಆದ್ರೆ ಸಮರ್ಪಕ ಉತ್ತರ ಸಿಗಲಿಲ್ಲ. ಹೀಗಾಗಿ ಟಿವಿ ಮೂಲಕ ವಿಚಾರ ತಿಳಿದುಕೊಳ್ಳಲು ಟಿವಿಗಾಗಿ ಜೈಲಾಧಿಕಾರಿಗೆ ದರ್ಶನ್ ಮನವಿ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿರುವ ದರ್ಶನ್ ರನ್ನ ಚಾರ್ಜ್ ಶೀಟ್ ನಲ್ಲಿ ಮೊದಲ ಆರೋಪಿಯಾಗಿ ಬದಲಿಸಲಾಗುತ್ತೆ ಎನ್ನಲಾಗ್ತಿದೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಈ ಬಗ್ಗೆ ತನಿಖಾಧಿಕಾರಿಗಳೇ ನಿರ್ಧರಿಸಲಿದ್ದು ರೇಣುಕಾಸ್ವಾಮಿ ಕುಟುಂಬ ನ್ಯಾಯದ ನಿರೀಕ್ಷೆ ಮಾಡಬಹುದು ಅಂತ ಹೇಳಿದ್ದಾರೆ. ಎವಿಡೆನ್ಸ್ ಪ್ರಕಾರ ಯಾರಿಗೆ A1 ಮಾಡಬೇಕು, A2 ಮಾಡಬೇಕು, A3 ಮಾಡಬೇಕು, ಅದೆಲ್ಲ ಅವರು ಮಾಡ್ತಾರೆ. ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ಬೋದು, ನ್ಯಾಯ ಒದಗಿಸ್ಕೊಡ್ತೀವಿ. ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋದ್ರ ಕುರಿತು ಸಚಿವ ಜಮೀರ್ ಅಹಮದ್ ಪ್ರತಿಕ್ರಿಯಿಸಿದ್ದಾರೆ. ಮೊನ್ನೆಯಷ್ಟೇ ಇದರಲ್ಲಿ ತಮ್ಮದೇನೋ ಪಾತ್ರವಿಲ್ಲ, ತಾನು DG ಅಲ್ಲ, ಬಳ್ಳಾರಿ ಉಸ್ತುವಾರಿ ಸಚಿವ ಅಂತ ಹೇಳಿದ್ದ ಜಮೀರ್, ಈಗ ದರ್ಶನ್ ನನ್ನ ಸ್ನೇಹಿತರು, ತಪ್ಪು ಮಾಡಿದ್ದಕ್ಕೆ ಜೈಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ನನಗೂ ಅದಕ್ಕೆ ಏನು ಸಂಬಂಧ? ನಾನು ದರ್ಶನ್ ಅವರು ಆತ್ಮೀಯ ಸ್ನೇಹಿತರು ಇಲ್ಲ ಅಂತ ಇಲ್ಲ. ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲು ಹೋಗಿರೋದು. ಸುಮ್ ಜೈಲು ಹೋಗ್ತಾರಾ? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲು ಹೋಗಿರೋದು. ದರ್ಶನ್ ಬಂಧನವಾಗಿ 3 ತಿಂಗಳಾಗುತ್ತಾ ಬಂದಿದೆ. 2 ತಿಂಗಳಿನಿಂದ ಹೆಚ್ಚು ಕಾಲ ಪರಪ್ಪನ ಅಗ್ರಹಾರದಲ್ಲಿ ಬಂಧಿಯಾಗಿದ್ದ ದಾಸನನ್ನ ಈಗ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ದರ್ಶನ್ ಪರ ವಕೀಲರು ಜಾಮೀನಿಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪಾತ್ರವೇನು? ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿರುವಂತಹ ಸಾಕ್ಷ್ಯಗಳೇನು? 4800 ಪುಟಗಳ ಆರೋಪ ಪಟ್ಟಿಯಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖಿಸಲಾಗಿದೆ? ಈ ಸುದ್ದಿಯನ್ನು ನೋಡೋಣ. ಕೊಲೆ ಸಾಕ್ಷ್ಯ, ನ್ಯೂಸ್ ಟಾಪ್ನಲ್ಲಿ. A2 ಆರೋಪಿ ದರ್ಶನ್ ವಿರುದ್ಧ ಕಿಡ್ನಾಪ್ ಮಾಡಿಸಿದ್ದು, ಹಲ್ಲೆ ಮಾಡಿದ್ದು, ಕೊಲೆ ನಂತರ ಮುಚ್ಚಿ ಹಾಕಲು ಹಣ ನೀಡಿದ್ದು ದರ್ಶನ್ ಅವರೇ ಅಂತ ಉಲ್ಲೇಖಿಸಲಾಗಿದೆ. ದರ್ಶನ್ ಕೊಲೆ ನಡೆದ ಸ್ಥಳದಲ್ಲಿ ಇರುವುದು ಪತ್ತೆಯಾಗಿದೆ. CCTVಯಲ್ಲಿ ದರ್ಶನ್ ಸೆರೆಯಾಗಿರುವುದು, ಕೊಲೆ ಬಳಿಕ ಸ್ಥಳದಿಂದ ದರ್ಶನ್ ಪರಾರಿಯಾಗುವ ದೃಶ್ಯ ಸೆರೆಯಾಗಿರುವುದನ್ನ ಉಲ್ಲೇಖಿಸಲಾಗಿದೆ. A3 ಆರೋಪಿ ಪವನ್ ಪವಿತ್ರ ಗೌಡ ಜೊತೆಗೆ ಇದ್ದು ಕಿಡ್ನಾಪ್ ಮಾಡುವಾಗ ರಾಘವೇಂದ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ದುಕೊಂಡು ನಂತರ ಪಟ್ಟಣಗೆರೆ ಶೆಡ್ಗೆ ಹೋಗಿ ಹಲ್ಲೆ ಮಾಡಿದ್ದಾನೆ. ಪವನ್ ಬಟ್ಟೆ ಜಪ್ತಿ ಮಾಡಿ ರಕ್ತದ ಮಾದರಿ ಸಂಗ್ರಹಿಸಲಾಗಿದೆ. ಪವನ್ ಬೇರೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡಿ ರೇಣುಕಾಸ್ವಾಮಿ ಜೊತೆಗೆ ಚಾಟ್ ಮಾಡಿದ್ರು, ಕಿಡ್ನಾಪ್ ಮಾಡುವಂತೆ ಸೂಚಿಸಿದ್ದು, ಕಿಡ್ನಾಪ್ ಬಳಿಕ ಬೇರೆಯವರ ಜೊತೆಗೆ ಸಂಪರ್ಕ ಮಾಡಿ ಪ್ಲಾನ್ ಮಾಡಿದ್ದನ್ನ ಉಲ್ಲೇಖಿಸಲಾಗಿದೆ. A4 ರಾಘವೇಂದ್ರ ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿದ್ದು ಕಿಡ್ನಾಪ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು, ಈತನು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾನೆ. ಕೊಲೆ ನಡೆಯುವಾಗ ಸ್ಥಳದಲ್ಲಿ ಹಾಜರಿದ್ದು ರೇಣುಕಾಸ್ವಾಮಿ ಮೈ ಮೇಲಿದ್ದ ಆಭರಣ ಜಪ್ತಿ ಮಾಡಿದ್ದಾನೆ. ಕೊಲೆ ಮಾಡುವ ಮೊದಲು ಕಿಡ್ನಾಪ್ ಮಾಡುವಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿರುವುದಕ್ಕೆ ಸಾಕ್ಷ್ಯ ಲಭ್ಯವಾಗಿದೆ.